ದೆವ್ವ ಪಿಶಾಚಿ ಬಗ್ಗೆ ತೆಗ್ದಾಯ್ತು. ಹೊಸ್ದಾಗಿ ಏನ್ ತೆಗಿಯೋದು? ಸರ್ ಕಾಮೇನ್ ಸರ್ ಹಾ. ಸರ್ ನೆನ್ಪಿದೆ ಸರ್ ನಾನು ಕೋಆರ್ಡಿನೇಟರ್ ಅಸಿಸ್ಟೆಂಟ್ ಸರ್. ಸರ್ ನಾನು ಸರ್ ಹಾ. ಪ್ರಸಾದ್. ಏನ್ ಈ ಕಡೆ ಬಂದಿದ್ದು? ಅಯ್ಯೋ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ ಸರ್. ಇಲ್ವಲ್ಲ? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಬೋರ್ ಆಗ್ಬಿಟ್ಟಿದೆ ಸರ್. ಹಾ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾ. ಅದಕ್ಕೆ ನಾನು ಹೀರೋ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸರ್. ನೀವೇ ನನ್ನ ಹೀರೋ ಮಾಡ್ಬೇಕು ಸರ್. ಹೀರೋ ಆಗ್ಬೇಕಾ? ಕೂತ್ಕೋ. ಆದ್ರೂ ಬೇಡ. ಏ, ಕೂತ್ಕೊಳ್ಳಲೇ. ಡೈರೆಕ್ಟರ್ ಆಗಿದ್ನಂತೆ ಇವಾಗ ಹೀರೋ ಆಗ್ಬೇಕಂತೆ. ಅದಿರ್ಲಿ, ಏನ್ ಓದಿದ್ಯಾ? MBBS. MBBS ಏನೋ ಡಾಕ್ಟರ್ ಆಗ್ಬೇಕು ಅಂತಿದ್ದು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ಯಾ? ಇದೆ ನಿನ್ನಲ್ಲಿ ಇಷ್ಟ ಆಗಿದ್ದು. ಇಲ್ಲ ಸರ್, MBBS ಓದ್ಬೇಕು ಅಂತ ಇದ್ದೆ. ಆದ್ರೆ ಅದಕ್ಕೆ ತುಂಬಾ ದುಡ್ಡು ಬೇಕಂತೆ ಸರ್. ನಮ್ಮಪ್ಪ ರಿಟೈರ್ ಆಗಿದ್ರು. ನಮ್ಮಮ್ಮ 4 ಮನೇಲಿ ಕೆಲಸ ಮಾಡ್ತಾರೆ. ತಂಗಿನೂ ಓದಿಸ್ಬೇಕು, ತಮ್ಮನೂ ಓದಿಸ್ಬೇಕು. ಅದಕ್ಕೆ ಖರ್ಚಾಕ್ ಮಾಡೋದು ಅಂತ ಏನೋ ಸಿಂಪಲ್ ಆಗಿ IAS. IAS ನೀನ್ IAS ಆಗ್ಬೇಕು ಅಂತ ಹೇಳಿ ಹೀರೋ ಆಗೋದಕ್ ಬಂದಿದ್ಯಾ? ಕಂಗ್ರಾಚುಲೇಷನ್ಸ್. ಐ ಲವ್ ದಿಸ್, ಐ ಲವ್ ದಿಸ್, ಐ ಲವ್ ದಿಸ್, ಐ ಲವ್ ದಿಸ್. ಸರ್ ಇರಿ, ನನ್ ಮಾತ್ ಕೇಳಲ್ವಾ? ನಾನು ಹೇಳಕ್ಕೂ ಮುಂಚೆ IAS IPS ಅನ್ಕೊಂಡ್ವಾ? ಹೇಳು. IAS ಮುಗಿಸ್ಬೇಕು ಅಂದ್ರೆ ಎಕ್ಸಾಮ್ ಡೆಲ್ಲಿ ಮಾಡ್ಬೇಕಂತ ಸರ್. ಎಕ್ಸಾಮ್ ಡೆಲ್ಲಿ ಆದ್ರೆ ಪ್ರಾಬ್ಲಮ್ ಇಲ್ಲ ಸರ್, ನಡ್ಕೊಂಡು ಹೋಗ್ತೀನಿ ಡೆಲ್ಲಿಗೆ. ಹೇಳು. ಆದ್ರೆ IAS ಆಗೋಣ ಅಂದ್ರೆ ನಾನು 10th ಪಾಸ್ ಆಗಿಲ್ಲ ಸರ್. ಏನು? ನಿನ್ 10th ಪಾಸ್ ಆಗಿಲ್ವಾ? ಅಯ್ಯೋ ನನ್ನ ಮಗನೇ. MBBS IAS 10th ಫೇಲು. ಕಟ್ ಮಾಡಿದ್ರೆ ಸಿನಿಮಾ ಹೀರೋ. ಏಯ್ 10th ಪಾಸ್ ಆಗಿಲ್ಲ, ಡೈಲಾಗ್ ಹೆಂಗ ನೆನ್ಪಿಟ್ಕೊಂತೀಯ ನೀನು? ಹೇಳದ್ನ ಹೆಂಗೋ ಬರ್ಕೊಂತೀಯ ನೀನು? ಅಷ್ಟಕ್ಕೂ ನಿನ್ ಮನುಷ್ಯನ MBBS ಅಂತೆ ಸರ್. ಏನ? ಇವಾಗ ನೀವು ಸಿನಿಮಾ ಮಾಡ್ತಿದ್ದೀರಾ, ಸಾಫ್ಟ್ವೇರ್ ಕಂಪ್ನಿ ಮಾಡ್ತಿದ್ದೀರಾ? ಹೇಳಿ. 9th ಫೇಲ್ ಆದವನು MLA ಆಗ್ತಾನಂತೆ, 10th ಪಾಸ್ ಆಗದವನು ಹೀರೋ ಆಗಕ್ಕಲ್ವಾ ಸರ್? ಹಾಗಿದ್ಮೇಲೆ 10th ಪಾಸ್ ಆಗದಿರೋ ತೆಂಡೂಲ್ಕರ್ ಕ್ರಿಕೆಟಿಂಗ್ ಆಡ್ದ ಸರ್. ನಿನ್ ಕಾನ್ಫಿಡೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಎಂತ ಕಾನ್ಫಿಡೆನ್ಸ್ ಕಣಯ್ಯ ನಿಂದು. ನಾನೊಂದು ಸೀನ್ ಹೇಳ್ತೀನಿ, ನೀನ್ ಆಸ್ ಇಟ್ ಈಸ್ ಮಾಡಿದ್ರೆ ನಾನ್ ನಿನ್ ಜೊತೆ ಸಿನಿಮಾ ಮಾಡ್ತೀನಿ. ಪ್ರಾಮಿಸ್. ಸರ್ ಮಾಡಿ ಬಿಸಾಕ್ತೀನಿ ಸರ್. ಸೀನ್ ಹೇಳಿ ಸರ್, ಹೇಳಿ. ಏನು ಇಲ್ಲ, 10 ಅಂತಸ್ತ್ ಬಿಲ್ಡಿಂಗು, ಮೇಲ್ ಟೆರೆಸ್ ಅಲ್ಲಿ ನೀನ್ ನಿಂತಿದ್ಯಾ. ಕೆಳಗಿಂದ ರೌಡಿಗಳು ಬರ್ತಾ ಇದಾರೆ, ತಪ್ಪಿಸ್ಕೊಳ್ಳೋದಕ್ ದಾರಿನೇ ಇಲ್ಲ. ಅದೇನೋ ಇದೆಯಲ್ಲ ಲಿಫ್ಟ್, ಅದು ಹಾಳಾಗಿದೆ. ಆ ಗಡಿ ಬಿಡಿಯಲ್ಲಿ ಬೆವ್ತು ಕಣ್ಣು ಮಂಜಾಗ್ತಿದೆ, ಹೃದಯ ಕೂಡ ಜೋರಾಗಿ ಬಡ್ಕೊಂತಿದೆ. ಈ ಟೈಮ್ ಅಲ್ಲಿ ನೀನು ಹೇಗ್ ತಪ್ಪಿಸ್ಕೋತೀಯಾ? ಅಷ್ಟಕ್ಕೂ 10th ಫ್ಲೋರ್ ಮೇಲೆ ನಾನು ಯಾಕೆ ಹೋಗ್ಬೇಕು ಸರ್? ನಾನು ಹೋಗಲ್ಲ ಸರ್. ಏಯ್ ಊಹೆ ಮಾಡ್ಕೋ, ಊಹೆ ಮಾಡ್ಕೋ. 10ನೇ ಫ್ಲೋರ್, ಲಿಫ್ಟ್ ಇಲ್ಲ. ಎಸ್, ಬಿಡ್ಲು ಕಣೆ ಆಗ್ಬಿಡುತ್ತೆ ಪೂರ್ತಿ ಸುತ್ತ ಬೆಂಕಿ ಬಿದ್ದಿದೆ. ಹೌದು, ಫುಲ್ ಹೆದರ್ಕೊಂಡ್ಬಿಟ್ಟಿದೀವಿ. ಅಯ್ಯೋ. ವೆರಿ ಸಿಂಪಲ್ ಸರ್. ಊಹೆ ಮಾಡ್ಕೊಂಡು ನಿಲ್ಲಿಸ್ತೀನಿ. ಅದೇನೋ ಅದು? ಊಹೆ ಮಾಡ್ಕೊಂಡು ನಿಲ್ಸಿದ್ರೆ ಬೆಂಕಿ ಯಾರೋ ಗೊತ್ತಲ್ವಾ? ನಿನ್ಗೆ ಆಕ್ಟಿಂಗ್ ಬರೋದಿಲ್ಲ, ನಿನ್ಗೆ ಟ್ಯಾಲೆಂಟು ಇಲ್ಲ. 10th ಫೇಲು, ನೀನ್ ಹೀರೋ. ಡೈನಾಸರ್ ಮುಗ್ದವ್ನೆ, ಹೋಗು. ಗೆಟ್ ಔಟ್, ಗೆಟ್ ಔಟ್. ಏನಂದ? ಏನು? ರೆಸ್ಪೆಕ್ಟ್ ಕೊಟ್ರೆ ಓವರ್ ಆಗಿ ಆಡ್ತಿದ್ಯಲ್ಲೋ? ಅದೇನಿಲ್ಲ, ಸುಮ್ನೆ ನೋಡ್ತಾ ಇದೀನಿ ಅಷ್ಟೇ. ಇದ್ರವರೆಗೂ ಎಷ್ಟು ಸಿನಿಮಾ ಮಾಡಿದ್ಯಾ ನೀನು? ನಾನ್ ತುಂಬಾ ಮಾಡಿದೀನಿ, ಆದ್ರೆ ರಿಲೀಸ್ ಆಗಿಲ್ಲ ಅಷ್ಟೇ. ಐಫೋನ್ ಅಲ್ಲಿ ತಾನೆ? ಸೆಲ್ ಫೋನ್ ಅಲ್ಲಿ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಸಣ್ಣ ಹ್ಯಾಂಡಿ ಕ್ಯಾಮ್ ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟು ಅದು 2-3 ದಿನದಲ್ಲಿ ಮುಗಿಸ್ಬಿಟ್ಟು ಡೈರೆಕ್ಟರ್ ಅನ್ನೋ ಫೀಲಿಂಗ್. ಅಷ್ಟಕ್ಕೂ ಇದುವರೆಗೂ ಒಂದ್ ಸಿನಿಮಾ ಆದ್ರೂ ಹಿಟ್ ಆಗಿದ್ಯಾ ನಿಂದು? ನಿನಗ್ ಸಿನಿಮಾದಲ್ಲಿರೋ ಚಟಕ್ಕೆ ನನ್ ಫ್ರೆಂಡ್ ಸೆಕೆಂಡ್ ಹ್ಯಾಂಡ್ ಚಪ್ಪಲ ಹಾಕೊಂಡು ನಿನಗ್ ಕತೆಗಳು ಹೇಳ್ಕೊಂಡು ಅವನು ಕೋಟೀಶ್ವರ ಆಗ್ಬಿಟ್ಟ. ನೀನೇನೋ ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ? ದೊಡ್ಡವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ ತಕ್ಷಣ ದೊಡ್ಡವನಾಗ್ಬಿಡಲ್ಲ ಕಣ. ನಿನ್ನಲ್ಲಿರೋ ಟ್ಯಾಲೆಂಟ್ ಹೊರ ತೆಗೆಯೋದಕ್ಕಂತಾನೆ ನಿನ್ನೊಳಗಿರೋ ಈ ರೌಡಿನ ಈಚೆ ತರಬೇಕು ಅಂತಾನೆ ಈ ತರ ಎಲ್ಲ ಮಾಡ್ಸಿದ್ ನಾನು. ಹಿಂಡ್ಬಿಟ್ಟೆ, ಪೂರ್ತಿಯಾಗಿ ಹಿಂಡ್ಬಿಟ್ಟೆ. ನಿನ್ ಜೊತೆ ಖಂಡಿತವಾಗ್ಲು ಇದೇ ಟ್ಯಾಲೆಂಟ್ ಇಟ್ಕೋ. ಖಂಡಿತವಾಗ್ಲು ನಿನ್ ಜೊತೆ ನಾನು ಫಿಲ್ಮ್ ಮಾಡ್ತೀನಿ. ಇಲ್ಲಿ ನೋಡು, ನಾವಿಬ್ರು ಫ್ರೆಂಡ್ಸ್. CI ಸರ್. ಹೋಗಪ್ಪ ಹೋಗು. ಸರ್ ನಮಸ್ಕಾರ ಸರ್. ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಾರ. ಸರ್ ಸತ್ಯವತಿ ರಾತ್ರಿ ಆಗ್ಲು ಒಂದೇ ನನಗೆ ಹೊಡಿತಾವಳು ಸರ್. ಸತ್ಯವತಿ ಯಾರು? ನಿಮ್ ಏರಿಯಾದಲ್ಲಿರೋ ಲೇಡಿ ರೌಡಿನ? ಅಲ್ಲ ಸರ್, ಮತ್ತೆ ನನ್ ಹೆಂಡತಿ ಸರ್. ಹೆಂಡತಿ ಹೊಡೆದ್ಲು ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೆ ಮರ್ಯಾದೆ ಆಗಲ್ಲ ಸರ್. ಮತ್ತೆ ನೀನು ನಿನ್ನೋ ನಮ್ CA ಹತ್ರ ಹೇಳ್ಕೊಂತಿದ್ಯಾ? ನಮ್ CA ಅವರು ಯಾರ ಹತ್ರ ಹೇಳ್ಕೋಬೇಕು? ಸೇಮ್ ಟು ಸೇಮು. ನಿನ್ ಹೆಂಡತಿ ರಾತ್ರಿ ಹೊತ್ತಲ್ಲಿ ಮಾತ್ರ ಹೊಡಿತಾಳೆ. ನಮ್ CA ಅವ್ರ ಹೆಂಡತಿ ಹಗ್ಲು ರಾತ್ರಿ ಹೊಡೆದಾಕ್ಬಿಡ್ತಾರೆ. ನೋ ಹಾಲಿಡೇಸ್. ಏನಯ್ಯ, ನನ್ನ ಹೆಂಡತಿ ನನ್ನ ಮೇಲೆ ಆಕ್ಷನ್ ತಗೋತಾ ಇರೋದ್ರ ಬಗ್ಗೆ ಇವನೇನಾದ್ರೂ ಕೇಳದ್ನ? ಕೇಳಲಿಲ್ವಲ್ಲ. ನಿನ್ನ ವಾಶ್ ಬೇಸಿನ್ ಅಲ್ಲಿ ಹಾಕಿ ತೊಳೆದು ಬಿಡ್ತೀನಿ. ಬಾಯ್ ಮುಸುಡಿ ಹೊಡಿತೀನಿ. ಅಲ್ಲಿ ರೈಟರ್ ಇದಾರೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು. ಸರಿ ಸರ್. ಏನು ಅಂದ್ರೆ ಸೂರ್ಯ ಎಲ್ರಿ? ಅಯ್ಯೋ
ಅವ್ನ್ ಬೆಳಿಗ್ಗೆ ಬೆಳಿಗ್ಗೆ ಹೋಗಿದಾನೆ, ಎಲ್ಲಿ ಹೋಗಿದಾನೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ಫೋನ್ ಮಾಡಿ ತಿಳ್ಕೋಬಾರ್ದಾ? ರಾಜಣ್ಣ, ನಿನ್ನ ಮಗುನ ಸ್ಟೇಷನ್ ಕರ್ಕೊಂಡು ಹೋಗಿದೀವಿ. ಹಾ? ಸಿ ಅವರು ಬಾ ಅಂದ್ರು. ಸರಿ. ಏನು ಅಂದ್ರೆ ಪೊಲೀಸರು ಯಾಕೆ ಅವನ್ನ ಕರ್ಕೊಂಡು ಹೋಗಿದಾರ್ರಿ? ಇನ್ನೇನು ಆ ವೀರ್ರಾಜ್ ಕೆಲ್ಸನೇ ಇರುತ್ತೆ. MLA ಹೇಳಿ ಅವನ್ನ ಬಿಡ್ಸ್ಕೊಂಡ್ ಬರ್ತೀನಿ ಬಿಡು. ಸರ್ 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 ಪ್ಲೀಸ್ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಈ ಕಷ್ಟ ನಾನು ತಡ್ಕೊಳಲ್ಲ ಸರ್. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ. ನನ್ ಬಿಸ್ನೆಸ್ ನಾನ್ ಮಾಡ್ಕೋತಿದ್ದೆ, ರೈಡಿಂಗ್ ಅಂತ ತಂದು ಒಳಗ್ ಹಾಕಿದೀರಾ. ಅಬ್ಬಾ, ನಿನ್ನಂತ ರಾಯಲ್ ರಂಬ ಕರ್ದಿದ ತಕ್ಷಣ ಈ ರಬ್ಬರ್ ಸಿಂಗ್ ಬಂದ್ಬಿಡ್ತಾನೆ ಅನ್ಕೊಂಡೆ. ನಮಗ್ ಡ್ಯೂಟಿ ಅಂದ್ರೆ ಡ್ಯೂಟಿ, ಹೇಳ ಅಷ್ಟೇ. ಈ ದೆವ್ವಕ್ಕೆ ಯಾವ್ದೋ ದೆವ್ವ ಹಿಡ್ಕೊಂಡಂಗಿದೆ ಸರ್. ಏ ರಬ್ಬರ್ ಸಿಂಗ್, ನೀನೆಂತ ಕಳ್ಳನ್ ಮಗ ಇರ್ಬೋದು, ನಿನ್ ಹೆಂಡತಿ ನಿನ್ಗೆ ಹಗಲು ರಾತ್ರಿ ಕಷ್ಟ ಕೊಡ್ತಾ ಇದ್ದಾಳೆ ಅಂದ್ರೆ ಇವಳಿಗೆ ಹೆಂಗ್ ಗೊತ್ತಾಯ್ತು? ಗೊತ್ತಿಲ್ಲ ಸರ್. ಇಲ್ಲಿರೋದು ಯಾರು ಗೊತ್ತಾ? ಚಪ್ಪಲ್ಪುರ್ನ ರಬ್ಬರ್ ಸಿಂಗ್. ಇಲ್ ನೋಡಿದ್ರೆ ಹುಲಿ, ಮನೇಲಿ ನೋಡಿದ್ರೆ ಈಲಿ. ಶಟ್ ಅಪ್. ಅಷ್ಟಕ್ಕೂ ರಬ್ಬರ್ ಸಿಂಗ್ ಅಂದ್ರೆ ಹೇಗೋ ಇರ್ಬೇಕು, ಗಬ್ಬರ್ ಸಿಂಗ್ ತರ ಇರ್ಬೇಕು. ಲಂಚ ತಿಂದು ಅಮಾಯಕ ಸೂರ್ಯನ್ ತಂದು ಲಾಕಪ್ ಹಾಕಿದ್ಯಾ, ಅವನ್ನ ಬಿಟ್ಬಿಡು. ಅವನು ಬಿಡಲ್ಲ, ನಿನ್ನೂ ಬಿಡಲ್ಲ. ನಿನ್ ಕರ್ಮ, ನಿನ್ ಕೆಲ್ಸ ಕಳ್ಕೋಬೇಕು ಅನ್ಕೊಂಡಿದ್ಯಾ? ಹ್ಮ್. ಲೇಡಿ ಕಾನ್ಸ್ಟೇಬಲ್, ಎಲ್ಲಾನು ಕಳಿಸ್ಬಿಡು. ನನಗ್ ನಾಚಿಕೆ ಆಗ್ತಿದೆ ಸರ್. ಲಾಕ್ ಓಪನ್ ಮಾಡೋದಕ್ಕೆ ನಾಚಿಕೆ ಯಾಕೆ? ಹೋಗ. ಲಾಕಪ್ಪ. ಮತ್ತೆ ಇನ್ನೇನ್ ಕಳಿಸ್ತೀಯ? ಹೋಗ. ಟೇಬಲ್ ಎಲ್ಲ ಒಂದ್ ಬದಿಯಲ್ಲಿ ಇಟ್ಟು ರೌಡಿಗಳು ಒಂದ್ ಕಡೆ, ಪೊಲೀಸರು ಒಂದ್ ಕಡೆ ಕೂತ್ಕೊಳ್ಳ. ಬರ್ರ, ಕೂತ್ಕೊಳ್ಳೆ, ಕೂತ್ಕೊಳ್ಳೆ. ಪೊಲೀಸು ಕೂತ್ಕೊಳ್ಳೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೆಯುತ್ತೆ? ತಿನ್ನೋಕ್ಕೂ ಮುಂಚೆ ರುಚಿಯಾಗಿ ಕೇಳ್ತೀಯಾ? ನೀನೇ ನೋಡ್ತೀಯಲ್ಲ. ಲೇ, ನಿಮ್ಮೆಲ್ಲರ ಟ್ಯಾಲೆಂಟ್ ತೋರಿಸ್ಬಿಡು, ನನ್ನ ಇಷ್ಟಪಡಿಸಿ ನಿಮ್ಮೆಲ್ರನ್ನೂ ಬಿಟ್ಬಿಡ್ತೀನಿ. ಸರ್, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗದಿರೋ ತರ ನೋಡ್ಕೊಳ್ಳೋ ಪೊಲೀಸ್ನ ಪವರ್ಫುಲ್ ಪೊಲೀಸ್ ಆಫೀಸರ್ ಅಂತಾರೆ. ಒಬ್ಬ ಕ್ರಿಮಿನಲ್ ಬಿಡದೇ ಇರೋ ತರ ನೋಡ್ಕೊಳ್ಳೋ ನಿಮ್ಮಂತ ಪೊಲೀಸ್ನ ದೇವ್ರು ಅಂತಾರೆ ಸರ್. ನೀನ್ ಸೂಪರ್ ಸೂಪರ್. ಏಯ್, ಕಳ್ಸ್ಕೊಳ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನಾನು ಕೂಡ ಹೇಳ್ತೀನಿ ಸರ್. ಹೇಳು. ಇನ್ಸ್ಪೆಕ್ಟರ್, ನನ್ನ ಅರೆಸ್ಟ್ ಮಾಡೋದಕ್ಕೆ 100 ಜನ ಬೇಕಾದ್ರೂ ಕರ್ಕೊಂಡ್ ಬನ್ನಿ. ಲೆಕ್ಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಮ್ಮಿ ಆಗದಿರೋ ತರ ನೋಡ್ಕೊಳ್ಳಿ. ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಾ? ಸರ್, ಇದು ಮಗದಿರ ಸಿನಿಮಾದು ಸರ್. ಏಯ್, ಇವನ್ನ ಒಳಗಡೆ ಹಾಕ್ಬಿಡು. ಎಲ್ಲ ಕಾಪಿ ಡೈಲಾಗ್ ಹೇಳ್ತಾರೆ. ಹಾಗಾದ್ರೆ ಕಾಪಿ ಡೈಲಾಗ್ ಹೇಳಿದವರು ನಿಮ್ ಸಂಬಂಧಿಕರ ಹೊರಗಡೆ ಕಳಿಸ್ಬಿಡ್ರಿ. ಅಂದ್ರೆ ಅದು ಯಾವ ಸಿನಿಮಾ ಡೈಲಾಗು? ಬಾಹುಬಲಿ ಸರ್. ರೈ, ಮತ್ತೆ ಅವನ್ನ ಒಳಗಾಕ್ರು. ಅವ್ನು ಯಾವಾಗ್ಲೂ ಹೋಗ್ಬಿಟ್ಟ ಸರ್. ನನ್ನ ಕನ್ಫ್ಯೂಸ್ ಮಾಡ್ಬೇಡ್ರ. ಪಂಚ ಡೈಲಾಗ್ ಹೇಳ್ರು, ಪಂಚ ಡೈಲಾಗು. ಪಂಚು ತರ್ಸಣ ಅಂತೀರಾ? ನೀನ್ ಸಸ್ಪೆಂಡ್. ಇಲ್ಲ ಇಲ್ಲ ಇಲ್ಲ. ದೇವದಾಸು ಪ್ರೇಮ ಮನುಷ್ಯ, ರಾಮದಾಸು ದೇವ ಮನುಷ್ಯ, ಕಾಳಿದಾಸ ಓದ ಮನುಷ್ಯ, ನಮ್ ಸಿ ಅವರು ಒಳ್ಳೆ ಮನುಷ್ಯ, ಜನಗಳ ಮನುಷ್ಯ, ಮಹಾ ಮನುಷ್ಯ. ನಮಸ್ತೆ ಸರ್. ನೀನು ನನ್ ಗುದ್ದಿದ್ರು, ನಾನ್ ನಿನ್ ಗುದ್ದಿದ್ರು ನಿನ್ಗೆ ನಷ್ಟ. ಈ ಡೈಲಾಗು ಬಾಲಯ್ಯ ಅವ್ರದ್ದು. ಯಾರು ಹೇಳಿದ್ರು ಸೆಟ್ ಆಗಲ್ಲ. ಮುಂದೆ ಹಿಂದೆ ಮುಚ್ಕೊಂಡು ಕೂತ್ಕೋ. ಹಾಗೆ ನೆಕ್ಸ್ಟ್ ಸರ್, ನಾನು ಹೇಳ್ತೀನಿ ಸರ್. ನಿಪುಣದಲ್ಲಿ ಚಿರಂಜೀವಿ ತರ, ಪೌರುಷದಲ್ಲಿ ಪವನ್ ಕళ్యాణ್ ತರ, ಮಾತಲ್ಲಿ ಮಹೇಶ್ ಬಾಬು ತರ, ಎಮೋಷನ್ ಅಲ್ಲಿ NTR ತರ, ಸಿಂಹ ಗರ್ಜನೆ ಮಾಡಿರೋ ಗಿರಿಬಾಬು ಮಗ ರಘುಬಾಬು ತರ ಒಳ್ಳೆ ಮಿಂಚ್ತಾ ಇದ್ದೀರಾ ಸರ್ ನೀವು. ಏನ್ ಬಿಟ್ಬಿಡ್ಲ? ನಾನು ಆಲ್ರೆಡಿ ಆಚೆನೆ ಇದ್ದೀನಿ ಸರ್. ಒಳಗೆ ಹಾಕ್ಬಿಡ್ಲ? ಹೋಗು. ಬೇಗ. ಏಯ್, ಇವಾಗ ಡೈಲಾಗ್ ಎಲ್ಲ ಬೇಡ. ಹಾಡಾಕ್ರು. ಇರು, ನಾ ಕೊಡ್ತೀನಿ ತಾನೆ. ತಗ ತಗ. ಓಕೆ ತಾನೆ? ಬಾಯ್. ಲೇ, ಆ ಫೋಟೋ ಇಲ್ಲಿ ಕೊಡ. ಕೊಡ್ಲಾ?
ಆ! ಅಂದ್ರೆ ನಾನು ಪಂಜರದಲ್ಲಿರೋನು ಅವಳು ಪವರ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಿದ್ಯಾ? ಆ, ಹೌದು ನಿನ್ ಸರ್. ಕತೆ ಮುಗೀತು ಕಳ್ಳ, ಈಗ ಮುಗೀತು ಕಳ್ಳ. ನಿಲ್ಲ, ನಿನ್ನ ಇವತ್ತು ಸಾಯಿಸ್ದೆ ಬಿಡಲ್ಲ. ಆ, ನಿಲ್ಸ ನಿಲ್ಸ, ಸೊಂಟ ನುಲಿಸ್ತಾವಳೆ. ಎಲ್ಲ ಸಾಯಿಸ್ತವ್ರೆ. ಓಹೋ, ಎಲ್ಲರೂ ಡ್ಯಾನ್ಸ್ ಆಡ್ತಾ ಇದ್ರೆ ತುಂಬಾ ಸಖತ್ತಾಗಿರುತ್ತ. ಸಖತ್ತಾಗಿದೆ, ನಾನು ಬರ್ತೀನಿ ರೀ. ಸ್ಟಾಪ್ ಇಟ್ ಸರ್ ಸೆಲ್ಯೂಟ್ ಹಾಕೋ ಹೊಡಿತ್ಯಾ? ನೀನೇನ್ ದೊಡ್ಡ ಪುಡಂಗ? ಶಟ್ ಅಪ್. ಈ ಸೀನ್ ನ ಮೀಡಿಯಾ ಅವ್ರು ನೋಡಿದ್ರೆ ದಿನಕ್ಕೆ 20 ಸಾರಿ ಹಾಕಿ ಹಾಕಿ ನಮ್ ಡಿಪಾರ್ಟ್ಮೆಂಟ್ ಮಾನೇನ ತಗೊಂಡ್ಬಿಡ್ತಿದ್ರು. ಇಲ್ಲಿ ಸೂರ್ಯ ಅಂತ ಯಾರು? ನಾನು ಇನ್ನೋಸೆಂಟ್ ಅಂತ ಎಷ್ಟು ಹೇಳಿದ್ರು ಸಾರ್ ಕೇಳ್ತಾ ಇಲ್ಲ ಸರ್. ಎಮ್ಮೆಲ್ಯೆ ಎಲ್ಲ ಹೇಳಿದ್ರು ನಿನ್ ಮನೆಗೆ ಹೋಗ್ಬೋದು. ನಾನು ಓಕೆ ಸರ್. ನೀನೆಲ್ಲ ಎಲ್ಲ ಹೋಗ್ತೀಯಾ? ನನ್ನ ಎದುರುಗಡೆನೆ ಇವನ್ನ ರಿಲೀಸ್ ಮಾಡ್ತೀಯಾ? ನಿನ್ ಮೇಲೆ ಆಕ್ಷನ್ ತಗೋತೀನಿ. ಸರ್ ನಾ ಹೇಳಿದ್ ಮಾತು ಮಾಡು. ಇವನ್ನ ಒಳಗಡೆ ಹಾಕೋ. ಸರ್ ನನ್ ಮಾತ್ ಕೇಳಿ ಸರ್. ಇವ್ರು ನಾ ಹೇಳಿದ್ ಮಾಡು. ಸಾರ್, ಯಾವಾಗ ಬಂದ್ರಿ ಸರ್? ಇಷ್ಟೊತ್ತು ನಿದ್ದೆ ಮಾಡ್ತಿದ್ದ? ಅಂದ್ರೆ ಏನೋ ಆಯ್ತಾ ಸರ್? ನನ್ನೊಳಗೆ ಯಾವ್ದೋ ದೆವ್ವ ಆವರ್ಸ್ಕೊಂಡಿರೋಂಗ ಆಗಿದೆ ಸರ್. ನೀನೇ ನಮ್ ಡಿಪಾರ್ಟ್ಮೆಂಟ್ ಗೆ ಇರೋ ದೆವ್ವ. ನಿನ್ಗೆ ಇನ್ನೊಂದು ದೆವ್ವ ಹಿಡಿಯುತ್ತಾ? ಆಮ್. ಯು ಆರ್ ಸಸ್ಪೆಂಡೆಡ್.